ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸಸ್ ಲಕ್ಷ್ಮೀರನ್ ವ್ಲಾಗ್ಸ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಇನ್ನೂ ಧನುರ್ಮಾಸನೇ ಸ್ಟಾರ್ಟ್ ಆಗಿಲ್ಲ, ಇದು ಭಯಂಕರ ಚಳಿ ಇದೆ. ಬೆಳಗ್ಗೆ ಹೊತ್ತು ರಂಗೋಲಿ ಹಾಕೋವಾಗ ಸೂರ್ಯ ಸ್ವಲ್ಪ ಮೈ ಮೇಲೆ ಬಿದ್ದರೆ ಚೆನ್ನಾಗಿ ಅನಿಸುತ್ತೆ. ಡಿಸೆಂಬರ್ ಮಂತ್ ಬಂತು ಅಂತ ಹೇಳಿದ್ರೆ ಇಬ್ಬರು ದೇವರು ನೆನಪು ಬರ್ತಾರೆ. ಒಂದು ಅಯ್ಯಪ್ಪ ಸ್ವಾಮಿ, ಇನ್ನೊಂದು ಜೀಸಸ್ಸು. ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಕೊಂಡು ಹೋಗೋರು ತುಂಬ ಜನ ಇರ್ತಾರೆ. ಬೆಳಗ್ಗೆನೇ ಹೆಂಗಪ್ಪ ಎದ್ಬಿಟ್ಟು ಸ್ನಾನ ಮಾಡ್ತಾರೆ, ವ್ರತ ಮಾಡ್ತಾರೆ ಅಂತ ಅನ್ನಿಸ್ತಾ ಇರುತ್ತೆ. ಇವತ್ತಿನ ಪೂಜೆ ತುಂಬಾ ಚೆನ್ನಾಗಿತ್ತು. ದೇವ್ರ ಮನೆ ಎಲ್ಲ ಘಮ ಘಮ ಅಂತಿತ್ತು. ದಸಂಗಮ್ ಪೌಡರ್ ಯೂಸ್ ಮಾಡಿಬಿಟ್ಟು ಧೂಪ ಹಚ್ಚಿದ್ನಲ್ವಾ, ಮನೆಯೇ ಒಂಥರ ಟೆಂಪಲ್ ವೈಬ್ಸ್ ಥರ ಫೀಲ್ ಆಗ್ತಿತ್ತು. ಆ ಫ್ರೇಗ್ರೆನ್ಸ್ ಅಂತೂ ವಾವ್ ಸಕ್ಕತ್ತಾಗಿತ್ತು. ಪೂಜೆ ಮುಗಿಸ್ಕೊಂಡು ಕಿಚನ್ಗೆ ಹೋಗಿ ನೋಡಿದ್ರೆ ಅಮ್ಮ ತಟ್ಟೆ ಇಡ್ಲಿ ಮಾಡಿದ್ದಾರೆ. ಫುಲ್ ಶಾಕ್ ಆಗಿಬಿಟ್ಟೆ ನಾನು. ನನಗೆ ತಟ್ಟೆ ಇಡ್ಲಿ ಅಂದರೆ ತುಂಬಾ ಇಷ್ಟ. ಸಾಫ್ಟಾಗಿ ಸಖತ್ ಫ್ಲಫಿಯಾಗಿ ಮಾಡಿದರು ಅಮ್ಮ ತಟ್ಟೆ ಇಡ್ಲಿನ. ಅದು ಬಾಳೆ ಎಲೆ ಹಾಕಿಬಿಟ್ಟು ಬ್ಯಾಟರ್ ಹಾಕಿದ್ರೆ ಒಂಥರ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇನ್ನು ಚಟ್ನಿ ನಾನು ಮಾಡಿಬಿಟ್ಟು ಒಗ್ಗರಣೆ ಕೊಡುವಾಗ ಛ್ ಅಂತ ಸೌಂಡ್ ಬರುತ್ತಲ್ಲ, ಅದು ಒಂಥರ ಹೇಳೋದಕ್ಕಾಗಲ್ಲ. ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲು ಅಷ್ಟಿರುತ್ತೆ. ಒಗ್ಗರಣೆ ಕಟ್ಟಿರೋವಂಥ ಚಟ್ನಿ ತಿನ್ನೋದ್ರಲ್ಲಿ ಒಂಥರ ಸುಖ. ಬಿಸಿ ಬಿಸಿ ತಟ್ಟೆ ಇಡ್ಲಿನೂ ಚಟ್ನಿ ಮಾಡಿಬಿಟ್ಟು ಬಾಳೆ ಎಲೆ ಇತ್ತು. ಮೊನ್ನೆ ಊಟ ಡೊನೇಟ್ ಮಾಡೋದಕ್ಕಂತ ನಾನು ಬಾಳೆ ಎಲೆ ತಂದಿದ್ನಲ್ವಾ, ಸೊ ಅದರಲ್ಲಿ ಒಂದು ಸ್ವಲ್ಪ ಬಾಳೆ ಎಲೆ ಮಿಕ್ಕಿತ್ತು. ಅದನ್ನು ಕಟ್ ಮಾಡಿ ಫ್ರಿಜ್ಜಲ್ಲಿಟ್ಟು ಟ್ರೆಷರ್ ಮಾಡಿ ಇಟ್ಟಿದ್ದೆ. ನಂಗೆ ಬಾಳೆ ಎಲೆಯಲ್ಲಿ ಊಟ ತಿನ್ನೋದಂದರೆ ತುಂಬಾ ಇಷ್ಟ. ಆ ತಟ್ಟೆ ಇಡ್ಲಿ ಚಟ್ನಿ ಬಾಳೆ ಎಲೆ ವಾವ್ ತುಂಬ ಅಥೆಂಟಿಕ್ಕಾಗಿ ಫೀಲ್ ಆಗ್ತಿತ್ತು. ಇವತ್ತು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬೇಗ ರೆಡಿ ಆಗಿಬಿಟ್ಟು ಬ್ಯಾಂಗ್ಳೂರಲ್ಲಿ ನಡೀತಿರೋ ಅಂಥ 51st ಕೇಕ್ ಶೋನ ನೋಡೋಣ ಅಂತ ಹೊರಟ್ವಿ. ಇಷ್ಟು ವರ್ಷದಲ್ಲಿ ನಾನು ಒಂದು ಸತಿನೂ ಕೇಕ್ ಶೋ ನೋಡೇ ಇರಲಿಲ್ಲ. ಸೊ ಅದು ನೋಡೇ ಬಿಡೋಣ, ಅದು ನಮ್ಮ ಪುಟಾಣಿ ಜೊತೇಲಿ ಹೋದರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಕರ್ಕೊಂಡು ರೆಡಿ ಆಗಿಬಿಟ್ಟು ಹೋದ್ವಿ. ನಮ್ಮ ಫಸ್ಟ್ ಕೇಕ್ ಶೋ ಅಲ್ವಾ, ನೋಡಿದ ತಕ್ಷಣ ಒಂಥರ ತುಂಬ ಚೆನ್ನಾಗಿ ಅನ್ನಿಸ್ತು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಅದರಲ್ಲಿ ಹೈಲೈಟ್ ಬಂದ್ಬಿಟ್ಟು ವೇಲಂಗಾನಿ ಚರ್ಚು, ಪೂರಿ ಜಗನ್ನಾಥ ರಥಯಾತ್ರ ಮತ್ತು ಕಾಂತಾರ ಥೀಮು ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಎಲ್ಲನೂ ಅಷ್ಟೇ ತುಂಬ ಆರ್ಟಿಸ್ಟಿಕ್ಕಾಗಿ ರಿಯಲಿಸ್ಟಿಕ್ಕಾಗಿ ಚೆನ್ನಾಗಿ ಮಾಡಿದರು. ಅದನ್ನು ನೋಡ್ತಾ ಇದ್ದರೆ ವಾವ್ ಇದನ್ನೆಲ್ಲ ನಿಜವಾಗ್ಲೂ ಕೇಕಲ್ಲೇ ಮಾಡಿದಾರ ಅಂತ ಅನ್ನಿಸ್ತು. ಹೂವಿಂದ ಹಿಡಿದು ದೀಪದ ಬತ್ತಿಯಿಂದ ಹಿಡಿದು ದೀಪದ ಎಣ್ಣೆವರೆಗೂ ಅಷ್ಟು ಕ್ಲಾರಿಟಿ. ನಮ್ಮ ಪುಟಾಣಿದೂ ಅಷ್ಟೇ, ನಮ್ಮದು ಅಷ್ಟೇ ಫಸ್ಟ್ ಕೇಕ್ ಶೋ ಇದು. ತುಂಬ ಚೆನ್ನಾಗಿ ಅನ್ನಿಸ್ತು. ಬಟ್ ನನಗೇನು ಅನ್ನಿಸ್ತು ಅಂತ ಹೇಳಿದ್ರೆ, ಕೇಕ್ ಶೋಗೋಸ್ಕರ ಸ್ಟಾಲ್ಸ್ ಹಾಕಿದರೆ ಇಲ್ಲ ಸ್ಟಾಲ್ಸ್ಗೋಸ್ಕರನೇ ಕೇಕ್ ಶೋ ಮಾಡಿದಾರ ಅಂತ. ಅಷ್ಟು ಸ್ಟಾಲ್ಸ್ ಇದ್ದಾವೆ ನೋಡೋದಕ್ಕೆ. ಆಲ್ಮೋಸ್ಟ್ 2 3 ಅವರ್ ಆದರೂ ಬೇಕೇ ಬೇಕು. ನಾನು ಆ ವಿಡಿಯೋನ ಇಲ್ಲಿ ಟ್ಯಾಗ್ ಮಾಡಿದ್ದೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಕಂಪ್ಲೀಟ್ ವಿಡಿಯೋನ ಚೆಕ್ ಮಾಡಿ. ಒಂದು ಡ್ರಾಬ್ಯಾಕ್ ಏನು ಅಂತ ಹೇಳಿದ್ರೆ, ಅಲ್ಲಿ ಕೂತ್ಕೊಳ್ಳೋದಕ್ಕೆಲ್ಲ ಎಲ್ಲೂ ಜಾಗನೇ ಇಲ್ಲ. ಶಾಪ್ ಮಾಡ್ತಾ ಮಾಡ್ತಾ ಕಾಲು ನೋವು ಬರೋದಂತೂ ಗ್ಯಾರಂಟಿ. ಇನ್ನೂ ಸ್ವಲ್ಪ ಏಜ್ಡ್ ಪೀಪಲ್ನ ಏನಾದರೂ ಕರ್ಕೊಂಡು ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಕರ್ಕೊಂಡು ಹೋಗಿ. ನಡೆದು ಕಾಲು ನೋವು ಬರೋದಂತೂ ಗ್ಯಾರಂಟಿ. ಇನ್ನು ಕೇಕ್ ಶೋ ಮುಗಿಸ್ಕೊಂಡು ನಮ್ಮ ಅಕ್ಕ ಬಾವನ ಮನೆಗೆ ಹೋದ್ವಿ. ನಮ್ಮ ಅಕ್ಕ ಬಾವಂದು ಇವತ್ತು 20th ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಇಷ್ಟು ಬೇಗ 20 ವರ್ಷ ಆಗೋಯ್ತಾ ಅಂತ ಅವರೇ ರಿಯಲೈಸ್ ಮಾಡ್ಕೊಳಕ್ಕಾಗ್ತಿಲ್ಲ ಅಂತ ಹೇಳ್ತಿದ್ರು. ಸೊ ಸರ್ಪ್ರೈಸಿಂಗಾಗಿ ಕೇಕ್ ತೊಗೊಂಡೋಗಿ ಕೇಕ್ ಕಟ್ ಮಾಡಿಸಿದ್ವಿ. ನಮ್ಮ ಅಕ್ಕ ಸ್ವಲ್ಪ ಲೇಟಾಗಿ ಬರೋಕ್ಕೆ ಹೇಳಿದ್ರು, ಬಟ್ ಆದರೆ ನಾವು ಬೇಗನೆ ಅಲ್ಲಿ ರೀಚ್ ಆಗಿಬಿಟ್ವಿ. ನಾವು ಬೇಗ ಹೋಗಿದ್ದು ನೋಡ್ಬಿಟ್ಟು ನಮ್ಮ ಅಕ್ಕಂಗೆ ಡಿನ್ನರ್ ಪ್ರಿಪೇರ್ ಮಾಡೋದಕ್ಕೆ ಸ್ವಲ್ಪ ಕಸಿ ಬಿಸಿ ಆಯಿತು. ಅವರು ಅರ್ಜೆಂಟಾಗೆ ಪಾಪ ಅಡುಗೆ ಮಾಡಿದ್ರು. ನಾನು ಹೆಲ್ಪ್ ಮಾಡಿಕೊಡ್ತೀನಿ ಅಕ್ಕ ಅಂತ ಹೇಳಿದ್ರೆ ಏನೂ ಬೇಡ ಅಂತ ಹೇಳಿದ್ರು ಪಾಪ. 20 ವರ್ಷ 100 ವರ್ಷ ಆಗಲಿ, ಅದಕ್ಕೆ ಮೇಲೆ ಆಗಲಿ. ಅಯ್ಯೋ ಆ ಪಿಲ್ಲಮ್ಮಕ್ಕು, ಓ ಮೈ ಗಾಡ್, ಓ ಬೆಸ್ಟ್ ಗಿಫ್ಟ್. ಇನ್ನು ನಮ್ಮ ಪುಟಾಣಿ ಕ್ಯೂಟ್ ಗಿಫ್ಟ್ನ ಕೂಡ ಅವ್ರ ದೊಡ್ಡಮ್ಮಂಗೆ ಕೊಟ್ಟ. ಮಕ್ಕಳು ಎಷ್ಟು ಬೇಗ ದೊಡ್ಡವರಾಗ್ಬಿಡ್ತಾರೆ. ನಮ್ಮ ಪುಟಾಣಿನೂ ಅಷ್ಟೇ ದೊಡ್ಡವನಾಗ್ತಾ ಇದ್ದಾನೆ ಅಂತ ಅನ್ನಿಸ್ತು. ನಮ್ಮ ಅಕ್ಕ ಬಾವನಿಗೆ ಇಷ್ಟು ದೊಡ್ಡ ಮಕ್ಕಳಿದ್ದಾರೆ ಇವಾಗ ಅಂತ ಅವರೇ ರಿಯಲೈಸ್ ಮಾಡ್ಕೊಳಕ್ಕಾಗ್ತಿಲ್ಲ. ಅಷ್ಟು ಬೇಗ ಇಯರ್ಸ್ ಹೋಯ್ತು ಅಂತ ಹೇಳ್ತಾ ಇದ್ರು. ಮತ್ತು ಇವತ್ತು ಡಿನ್ನರ್ಗೆ ಕರೆದಿದ್ರು ಅಲ್ವಾ, ಸೊ ನಾನ್ ವೆಜ್ ಊಟ ಮಾಡಿದರು ಅಕ್ಕ. ಬಿರಿಯಾನಿ, ಚಿಕನ್ ಕಬಾಬು ಮತ್ತು ಚಿಕನ್ ಫ್ರೈ, ರಾಯ್ತಾ ಇದೆಲ್ಲ ಮಾಡಿದರು.
ಪಾಪ ತುಂಬ ಅರ್ಜೆಂಟಾಗಿ ಅಡುಗೆ ಮಾಡ್ತಾಯಿದ್ಲು. ನಾನು ಹೆಲ್ಪ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು, ಇಲ್ಲ ಬೇಡ ಅಂತ ಹೇಳ್ತಾಯಿದ್ರು. ಅದಾದಮೇಲೆ ಅಡುಗೆ ಎಲ್ಲ ರೆಡಿ ಆಗಿದ ತಕ್ಷಣ ಕೇಕ್ ಕಟ್ ಮಾಡಿಬಿಟ್ಟು ಜೊತೇಲಿ ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ. ಅಡುಗೆ ತುಂಬ ಚೆನ್ನಾಗಿತ್ತು. ಅದೇನೋ ಅರ್ಜೆಂಟಾಗಿ ಮಾಡಿದ್ರು ಸರಿ, ಪ್ರೀತಿಯಿಂದ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತಲ್ವ. ಸೊ ಚೆನ್ನಾಗಿ ಅಡುಗೆ ಮಾಡಿದ್ಲು. ನಾವು ಮನೆಗೆ ಬಂದು ಸೇರೋಷ್ಟೊತ್ತಿಗೆ ತುಂಬಾ ಲೇಟಾಗಿ ಹೋಗ್ಬಿಟ್ಟಿತ್ತು. ಅದಾದಮೇಲೆ ಮಾರನೇ ದಿನ ನಮ್ಮ ಮನೆಯವರು ಎದ್ದಿದ ತಕ್ಷಣ ಫಸ್ಟು ಫಿಶ್ ಟ್ಯಾಂಕನ್ನ ಕ್ಲೀನ್ ಮಾಡೋದಕ್ಕೆ ನಿಂತ್ಕೊಂಡ್ಬಿಟ್ಟಿದ್ರು. ನಾನು ಸುಮಾರು ದಿವಸದಿಂದ ಹೇಳ್ತಿದ್ದೆ, ನಮ್ಮ ಪುಟಾಣಿ ತುಂಬ ಚುರುಕಾಗ್ಬಿಟ್ಟಿದ್ದಾನೆ, ಅಲ್ಲಿ ಇಲ್ಲಿ ಓಡಾಡೋದು ಮತ್ತು ಇದನ್ನು ಎಳೆಯೋದೆಲ್ಲ ಮಾಡ್ತಿರ್ತಾನೆ. ಹೊರ್ಗಡೆ ಇರೋ ಫಿಶ್ ಟ್ಯಾಂಕ್ನ ಎಳೆದ್ಬಿಟ್ಟು ಏನಾದರೂ ಬಿತ್ತೋಗ್ಬಿಡುತ್ತೆ ಅಂತ ಸ್ವಲ್ಪ ಭಯ ನನಗೆ. ಅದು ಪದೇ ನಾನು ಮನೆಯವ್ರಿಗೆ ಹೇಳ್ತಿದ್ನಲ್ವ, ಅದಕ್ಕೆ ಬೆಳಗ್ಗೆ ಎದ್ದಿದ ತಕ್ಷಣವೇ ಫಸ್ಟು ಕೆಲಸ ಫಿಶ್ ಟ್ಯಾಂಕ್ನ ಮೇಲೆ ಶಿಫ್ಟ್ ಮಾಡುವಂಥ ಕೆಲಸ ಇಬ್ಬರು ಮಾಡ್ತಾಯಿದ್ವಿ. ನಾವು ಮಾಡೋ ಕೆಲಸಕ್ಕೆಲ್ಲ ನಮ್ಮ ಬಾಲಂಗೊಚ್ಚಿ ನಮ್ಮ ಚಿಂಟು ಎಲ್ಲಿ ಹೋದ್ರೂ ಹಿಂದೆನೇ ಇರ್ತಾನೆ. ಅವನ ತಲೆ ಮೇಲೆ ಎಲ್ಲಿ ಬಿದ್ದೋಗುತ್ತೋ ಅಂತ ಭಯ ನನಗೆ. ಆಮೇಲೆ ನಿಧಾನಕ್ಕೆ ತಗೊಂಡು ಹೋದ್ವಿ. ಅದೇನೋ ಗೊತ್ತಿಲ್ಲ ನನಗೆ, ಸುಮ್ಮನೆ ಆತಂಕ ಆಗ್ತಾ ಇರುತ್ತೆ, ಏನಾದರೂ ಇಲ್ಲಿ ಬಿದ್ದುಬಿಡ್ತಾನೋ, ಇದನ್ನು ಬೀಳಿಸ್ಕೊಂಡ್ಬಿಡ್ತಾನೋ, ಅದು ಬಿದ್ದುಬಿಡುತ್ತೋ ಅಂತ. ಅದು ಮೇ ಬಿ ನ್ಯಾಚುರಲ್ಲೇ ಅಂತ ಅನಿಸುತ್ತೆ. ನಿಮಗೂ ಆ ಥರ ಅನಿಸುತ್ತಾ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಮಕ್ಕಳು ಸೇಫ್ಟಿಗೋಸ್ಕರ ಒಂದು ಐಟಮ್ನ ಇನ್ನೊಂದು ಕಡೆ ನೀವು ಶಿಫ್ಟ್ ಮಾಡ್ತಿದ್ರಾ, ಅದನ್ನು ಕಮೆಂಟ್ ಮಾಡಿ. ನಮ್ಮ ಮನೆಯವ್ರು ಬೈತಾ ಇರ್ತಾರೆ, ಆ ರೀತಿಯೆಲ್ಲ ಏನೂ ಆಗಲ್ಲ ಕಣೆ, ಸುಮ್ಮನೆ ನೀನು ಭಯ ಪಡ್ತಿರ್ತೀಯ ಅಂತ. ಅದು ಭಯ ಅಲ್ಲ, ಮುನ್ನೆಚ್ಚರಿಕೆ. ಆದಮೇಲೆ ರಿಗ್ರೆಟ್ ಮಾಡೋದಕ್ಕಿಂತ ಮೊದಲೇ ನಾವು ಎಚ್ಚೆತ್ಕೊಳ್ಳೋದು ತುಂಬ ಒಳ್ಳೆಯದು ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಅವ್ರಿಗೆ ಶಿಫ್ಟ್ ಮಾಡೋದಕ್ಕೆ ಹೇಳಿದೆ. ಇನ್ನು ಈ ಸ್ಟ್ಯಾಂಡ್ ಇದೆಯಲ್ವಾ, ಫಿಶ್ ಟ್ಯಾಂಕ್ದು ಸ್ಟ್ಯಾಂಡು, ಅದು ಸ್ವಲ್ಪ ಹಳೇದಾಗಿದೆ. ಆಲ್ಮೋಸ್ಟು 4-5 ಇಯರ್ಸಿಂದನೂ ಇದೆ. ಅದು ಕೆಳಗಡೆ ಏನಾದರೂ ಸ್ವಲ್ಪ ತುಕ್ಕಿಡ್ಕೊಂಡು ಎಳ್ದಾಗ ಅಥವಾ ಪಾಪು ಸ್ವಲ್ಪ ಟೈಟಾಗಿ ಇಟ್ಕೊಂಡಾಗ ಬಿದ್ದೋಗ್ಬಿಡುತ್ತೆ ಅನ್ನೋದೊಂದೇ ನನಗೆ ಭಯ. ಟೈಮ್ ಯಾವ ರೀತಿ ಯಾವಾಗ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ಅಲ್ವಾ, ಅದಕ್ಕೋಸ್ಕರ. ಇನ್ನು ಫಿಶ್ ಟ್ಯಾಂಕು ಹಂಗೆ ಇಟ್ಟರೆ ಚೆನ್ನಾಗಿ ಕಾಣಿಸಲ್ಲ ಅಂತೇಳ್ಬಿಟ್ಟು ನಮ್ಮ ಮನೆಯವರು ಅದನ್ನು ಪೇಂಟ್ ಹೊಡೆಯೋದಕ್ಕೆ ಬೆಳಗ್ಗೆನೇ ಕೂತ್ಕೊಂಡ್ಬಿಟ್ರು. ನಮ್ಮ ಪುಟಾಣಿನ ಅಮ್ಮ ಮಲಗಿಸ್ತಾ ಇದ್ರು. ಇನ್ನೂ ಅವ್ನು ನಿದ್ದೆಯಿಂದ ಅಷ್ಟೊಂದು ಎಚ್ಚೆತ್ಕೊಂಡಿರಲಿಲ್ಲ. ಸರಿ ಅಷ್ಟೊತ್ತಿಗೆ ಇದೆಲ್ಲ ಮಾಡ್ಕೊಂಬಿಡೋಣ ಅಂತೇಳ್ಬಿಟ್ಟು. ಅವ್ನು ಎದ್ದಿದ್ರೆ ಕೆಲಸನೇ ಮುಗಿಯೋದಿಲ್ಲ. ಇನ್ನೂ ಮಕ್ಕಳಾದ್ಮೇಲೆ ಯಾವ ರೀತಿ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿಬಿಡುತ್ತಂತ ನಮಗೆ ಗೊತ್ತಾಗೋದಿಲ್ಲ. ಹಲೋ ಸರ್, ಏನು ಮಾಡ್ತಾ ಇರೋದು? ಪೇಂಟಿಂಗ್ ಆರ್ಟಿಸ್ಟ್ ಆಗಿಬಿಟ್ರಾ? ಚಿಂಟು ಬಂದ. ಅವನು ಪೇಂಟ್ ಮಾಡಿಬಿಡೋದು ಈಗ. ಅವನ ಕಲರ್ ಆದರೆ ಹೋಗೋದೇ ಇಲ್ಲ, ರಸ್ಟ್ ಆಗ್ಬಿಡುತ್ತೆ. ನಮ್ಮ ಚಿಂಟು ತುಂಬಾ ತಲಹರಟೆ. ನಮ್ಮ ಮನೆಯವ್ರನ್ನ ಬಿಟ್ಬಿಟ್ಟು ಒಂದು ನಿಮಿಷನೂ ಇರೋದಿಲ್ಲ. ಅವನು ಪೇಂಟ್ ಎಲ್ಲಿ ತಲೆಗಿಲೆಗೆ ಅಂಟ್ಕೊಂಡ್ಬಿಡುತ್ತೆ, ಕಿವಿ ಹತ್ರ ಎಲ್ಲ ಅಂಟಿಸ್ಕೊಂಡು ಹೋಗ್ಬಿಡ್ತಾನೆ. ಅದು ಒಂದು 4 ಸತಿ ವಾಶ್ ಮಾಡಿದ್ರು ಹೋಗೋದೇ ಇಲ್ಲ. ಅದಕ್ಕೇ ಅವನ್ನ ಮನೆ ಬಾಗ್ಲಾಕ್ಬಿಟ್ಟು ಮೇಲೆ ರೂಮಲ್ಲಿ ಹಾಕಿದ್ವಿ. ಅವನ್ನ ಹೆಂಗೋ ತಳ್ಳಿಬಿಟ್ಟು ಬಂದ್ಬಿಟ್ಟಿದ್ದಾನೆ ಆಚೆಗಡೆಗೆ. ಈ ಇಬ್ಬರು ಮುದ್ದು ಪುಟಾಣಿಗಳನ್ನ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ. ಇಬ್ಬರೂ ತುಂಬಾ ತಲಹರಟೆಗಳು, ಸಾಕಾಗಿ ಹೋಗ್ಬಿಡುತ್ತೆ. ಇನ್ನು ಆಫೀಸಿಂದ ಸಂಜೆ ಬಂದಮೇಲೆ ಡಿನ್ನರ್ಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಸರಿ ಫ್ರಿಜ್ಜಲ್ಲಿ ಸ್ವಲ್ಪ ತರಕಾರಿ ಇತ್ತು. ಸೊ ಅದಕ್ಕೇನೆ ಗೊಜ್ಜು ಥರ ಮಾಡಿಕೊಂಡು ಚಪಾತಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಗೊಜ್ಜು ಮಾಡ್ಕೊತಿದ್ದೀನಿ. ಎಣ್ಣೆಯಲ್ಲಿ ಸೋಂಪು ಮತ್ತು ಸಾಸಿವೆ ಹಾಕಿಬಿಟ್ಟು ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಾಕಿ ಬಾಡಿಸ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೆಯಲ್ಲೇ ಮಾಡ್ಕೊಂಡಿರೋದು ಹಾಕ್ಕೊಳ್ಳಿ ಫ್ರೆಂಡ್ಸ್. ಅದು ಸ್ಮೆಲ್ ಹೋಗೋವರೆಗೂ ಬಾಡಿಸ್ಕೊಂಡು ನಿಮ್ಮ ಹತ್ರ ಯಾವ ತರಕಾರಿ ಇದೆಯೋ ಆ ತರಕಾರಿ ಹಾಕ್ಬೋದು. ನಾನಿಲ್ಲಿ ನೋಕೋಲು ಮತ್ತು ಬೀನ್ಸು ಮತ್ತು ಆಲೂಗಡ್ಡೆನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಅರಿಶಿನ ಪುಡಿ ಮತ್ತು ಖಾರದ ಪುಡಿ, ಖಾರದ ಪುಡಿ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಟೊಮೆಟೊನ ಈಗ ಹಾಕ್ಕೋಬೋದು. ಟೊಮೆಟೊ 2 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಇದು ಹಾಕ್ಕೊಂಡು ಟೊಮೆಟೊ ಚೆನ್ನಾಗಿ ಮ್ಯಾಶ್ ಆಗಿ ಬರೋ ತನಕ ಫ್ರೈ ಮಾಡಿಕೊಂಡು ಒಂಚೂರು ಕಸೂರಿ ಮೇಥಿ ಹಾಕಿ ಸ್ವಲ್ಪ ನೀರು ಬಿಟ್ಬಿಟ್ಟು ತಟ್ಟೆ ಮುಚ್ಚಿಟ್ಟು ಬೇಯಿಸಿದ್ರೆ ತುಂಬಾ ಸಿಂಪಲ್ಲು ಬಟ್ ಯಮ್ಮಿಯಾಗಿರೋ ಅಂಥ ವೆಜಿಟೇಬಲ್ ಫ್ರೈ ರೆಡಿ ಆಗಿಬಿಡುತ್ತೆ. ಇದು ಚಪಾತಿ ಜೊತೆ ತಿನ್ನೋದಕ್ಕೆ ಸಕ್ಕತ್ತಾಗಿರುತ್ತೆ. ನೀವು ಚಪಾತಿಗೆ ದಿಢೀರಂತ ಏನಾದರೂ ಮಾಡಬೇಕು ಅಂದರೆ ಈ ರೀತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಅನಿಸುತ್ತೆ. ಇನ್ನು ಸಂಜೆ ಆಫೀಸ್ ಮುಗಿಸ್ಕೊಂಡು ಬಂದಮೇಲೆ ಫಸ್ಟು ಕೆಲಸ ಮಾಡಿದ್ದು ಫೋನ್ ರಿಪೇರಿ ಮಾಡಿಸ್ಕೊಂಬರೋದು. ನಮ್ಮ ಪುಟಾಣಿ ಇದನ್ನಲ್ವಾ, ಅಯ್ಯೋ ಮಕ್ಕಳಾದ್ಮೇಲೆ ಯಾವ ವಸ್ತು ನಮ್ಮ ಹತ್ರ ಜೋಪಾನವಾಗಿರುತ್ತೋ ಇಲ್ವೋ ಅನಿಸ್ಬಿಡುತ್ತೆ.
ಈ ಫೋನ್ನ 2-3 ಸತಿ ಎತ್ತಿ ಕುಕ್ಬಿಟ್ಟಿದ್ದಾನೆ. ತೆಂಗಿನಕಾಯಿ ಹೊಡೆದಂಗೆ ಚೂರು ಆಗೋಗ್ಬಿಟ್ಟಿತ್ತು. ಮುಂದ್ಗಡೆ ಸ್ಕ್ರೀನ್ ಎಲ್ಲ ನೋಡಿ ಈ ರೀತಿ ಬಿಟ್ಕೊಂಡ್ಬಿಟ್ಟಿತ್ತು. ನಮ್ಮ ಮನೆಯವ್ರ ಪಾಪ ಅದನ್ನೇ ಮ್ಯಾನೇಜ್ ಮಾಡಿಕೊಂಡು ಯೂಸ್ ಮಾಡ್ತಾಯಿದ್ರು. ಕಂಪ್ಲೀಟ್ ಡಿಸ್ಪ್ಲೇನೇ ಹೋಗ್ಬಿಟ್ಟಿತ್ತು. ಅದಕ್ಕೇ ಸರಿ ಅಂತ ರೆಡಿ ಮಾಡಿಸ್ಕೊಂಬರೋಣ ಅಂತ ಹೇಳಿಬಿಟ್ಟು ನಿಯರ್ ಬೈ ಸ್ಟೋರ್ಗೆ ಹೋಗಿದ್ವಿ. ಅಲ್ಲಿ ಹೋಗಿ ರೆಡಿ ಮಾಡಿಸ್ಕೊಂಡು ಬಂದಾಯಿತು. ಮಕ್ಕಳಾದಮೇಲೆ ನಮಗೆ ಯಾವ ವಿಚಾರದಲ್ಲಿ ಏನು ಚೇಂಜಸ್ ಆಗೋದು ಅಂತಲೇ ಗೊತ್ತಾಗೋದಿಲ್ಲ. ಎಲ್ಲ ವಿಚಾರದಲ್ಲೂ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದನ್ನು ಆಟೋಮೆಟಿಕ್ಕಾಗಿ ಕಲ್ತ್ಬಿಡ್ತೀವಿ ಅಲ್ವಾ. ಫಸ್ಟ್ ಏನಾದರೂ ಈ ರೀತಿ ಆದಾಗ ಹೋಗಿ ಫಸ್ಟ್ ರೆಡಿ ಮಾಡಿಸ್ಕೊಂಬಂದ್ಬಿಡೋಣ ಅಂತ ಇದ್ರು ನಮ್ಮ ಮನೆಯವರು. ಬಟ್ ಇವಾಗ ಅವನು 2-3 ಸತಿ ಬಿಸಾಕಿದ್ರೂ ಅದನ್ನೇ ಯೂಸ್ ಮಾಡ್ಕೊಂಡು ಕಂಟಿನ್ಯೂ ಮಾಡ್ತಾಯಿದ್ರು. ಎಷ್ಟು ಛಿದ್ರ ಥರ ಮಾಡಿದಾನಂದರೆ ನೋಡಿ, ಡಿಸ್ಪ್ಲೇನೇ ಫುಲ್ಲು ನಜ್ಜಿ ಬಿಜ್ಜಿ ಆಗೋಗ್ಬಿಟ್ಟಿತ್ತು. ಅವನೇನು ಯೂಸ್ ಮಾಡೋದಿಲ್ಲ, ಫೋನೆಲ್ಲ ನೋಡೋದಿಲ್ಲ. ಅಲ್ಲಿ ಸುಮ್ಮನೆ ಇಟ್ಟಿದ್ರು. ಅವ್ರ ಪಾಪ ಏನೋ ಇಟ್ಕೊಂಡಿರ್ತಾನಂತ ಕೈಯಲ್ಲಿ ಕೊಟ್ಟರೆ ಪಟ್ಟಂತ ತೆಗೆದು ಬಿಸಾಕ್ಬಿಟ್ಟಿದ್ದ. ನಿಮ್ಮ ಮನೇಲಿ ಏನಾದರೂ ಮಕ್ಕಳಿದ್ರೆ ನಿಮ್ಮ ಮಕ್ಕಳು ಮೊಬೈಲ್ನ ಎಷ್ಟತಿ ತೆಗೆದು ಬಿಸಾಕಿದ್ದಾರೆ, ನೀವು ಎಷ್ಟತಿ ರಿಪೇರಿ ಮಾಡಿಸಿದ್ದೀರಾ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್. ಸೊ ದಟ್ ನನಗೂ ಅರ್ಥ ಆಗುತ್ತೆ, ನಾವು ಮಾತ್ರ ಈ ರೀತಿ ಅನುಭವಿಸ್ತಾ ಇಲ್ಲ, ಸುಮಾರು ಜನ ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನು. ಯಾಕಂದರೆ ಅವನು ಬೆಳೀತಾ ತುಂಬಾ ನಾಟಿ ಆಗಿಬಿಟ್ಟಿದ್ದಾನೆ. ನಮ್ಮ ಮನೆಯವರು ಬರ್ಡ್ಸು ಮರಿ ಹಾಕಿದೆ ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ರು ತೋರಿಸೋದಕ್ಕೆ. ಅದು ಬೇಕೇ ಬೇಕು ಅಂತ ಹಠ ಮಾಡಿ ಮೈ ಮೇಲೆ ಬಿಡಿಸಿಸ್ಕೊಂಡಿದ್ದಾನೆ. ಸಖತ್ತು ಧೈರ್ಯ ಅವನಿಗೆ. ಮೈ ಮೇಲೆಲ್ಲ ಬಿಡಿಸ್ಕೊಂಡು ಕೈ ಮೇಲೆಲ್ಲ ಹಾರಿಸ್ಕೊಂಡು ತೊಗೊಂಬಂದು ಮಿಮ್ಮಿ ಅಂತ ತೋರಿಸ್ತಿದ್ದ. ಅವನು ಎಷ್ಟು ಚೆನ್ನಾಗಿ ಪ್ಯಾಂಪರ್ ಮಾಡ್ತಾನೆ. ಅವ್ರ ಪಪ್ಪ ಥರನೇ ಅವನು ಬರ್ಡ್ಸ್ ಲವರು, ಆ್ಯನಿಮಲ್ ಲವರ್ ಆಗಂಗಿದ್ದಾನೆ. ಭಯ ಇಡಿಸ್ಬೇಡ ಇರು. ನಾವಂತೂ ಪ್ರಾಣಿ ಪ್ರೇಮಿಗಳು, ಪಕ್ಷಿ ಪ್ರೇಮಿಗಳು ಅಂತ ಹೇಳ್ಬಿಟ್ಟು ಪಕ್ಷಿ ಮತ್ತು ನಾಯಿ, ಮೀನು ಎಲ್ಲನೂ ಸಾಕ್ಬಿಟ್ಟಿದ್ದೀವಿ. ಇನ್ನು ಇವನೇನೇನು ಸಾಕ್ತಾನೋ ಅಪ್ಪ, ಮುಂದಕ್ಕೆ ಏನೇನು ನೋಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ಅವತ್ತಿನ ನೈಟು ಡಿನ್ನರ್ ಮುಗಿಸಿ ಡೇನ ವೈಂಡ್ ಅಪ್ ಮಾಡಿದ್ವಿ ಫ್ರೆಂಡ್ಸ್. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವ್ಲಾಗು. ನೀವೇನಾದರೂ ಈ ವ್ಲಾಗ್ನ ಇಲ್ಲಿವರೆಗೂ ನೋಡಿದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಪ್ರಿಷಿಯಸ್ ಟೈಮ್ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.